ಸ್ನೇಹಿತರೆ, ಮತ್ತೊಂದು ಹೊಸ ಜಾಬ್ ಆಪರ್ಚುನಿಟಿ ಇರುವಂತದ್ದನ್ನು ನೋಡಬಹುದು. ಕರ್ನಾಟಕ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಅಧಿಸೂಚನೆ ಇದಾಗಿರುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಲಿದ್ದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಮುಂಬರುವ ನಿರಂತರ ಅಪ್ಡೇಟ್ಸ್ ಗಳನ್ನ ನೋಡಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಸ್ಥೆಯ ಹೆಸರು ನೋಡೋದಾದ್ರೆ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರುವ ಉನ್ನತ ಶಿಕ್ಷಣ ಇಲಾಖೆ ಅಂತ ಕೊಟ್ಟಿದ್ದಾರೆ. ಹುದ್ದೆಗಳ ಸಂಖ್ಯೆ 9,935 ಆಗಿರುತ್ತೆ. ಉದ್ಯೋಗ ಸ್ಥಳ ಕರ್ನಾಟಕ ಆಗಿರುತ್ತೆ. ಹಲವಾರು ಹುದ್ದೆಗಳು ಇಲ್ಲಿ ಅವೈಲಬಲ್ ಇದ್ದು ಸಂಬಳ ಬಂದ್ಬಿಟ್ಟು ತಿಂಗಳಿಗೆ 27,000ದಿಂದ 2,18,200ವರೆಗೂ ಸಂಬಳ ಇರುತ್ತೆ ಸ್ನೇಹಿತರೆ. ಹುದ್ದೆಯ ವಿವರಗಳು ನೋಡೋದಾದ್ರೆ ಪೋಸ್ಟ್ಗಳ ಹೆಸರು ಮತ್ತೆ ಪೋಸ್ಟ್ಗಳ ಸಂಖ್ಯೆ ಹೀಗಿದೆ ಸ್ನೇಹಿತರೆ. ಆಯುಕ್ತರು 1, ನಿರ್ದೇಶಕರು ತಾಂತ್ರಿಕ ಶಿಕ್ಷಣ 1, ಹೆಚ್ಚುವರಿ ನಿರ್ದೇಶಕರು 1, ಜಂಟಿ ನಿರ್ದೇಶಕರು 1, ತಾಂತ್ರಿಕ ಶಿಕ್ಷಣ ಜಂಟಿ ಇಲಾಖೆ ನಿರ್ದೇಶಕರು 2, ಉದ್ಯೋಗ ಮತ್ತು ತರಬೇತಿ ಅಧಿಕಾರಿ 9, ಪ್ರಾಧ್ಯಾಪಕರು 58, ತಾಂತ್ರಿಕ ಶಿಕ್ಷಣ ಸಹಾಯಕ 2 ಪೋಸ್ಟ್ ಇದ್ರೆ ಅಸೋಸಿಯೇಟ್ ಪ್ರೊಫೆಸರ್ 131, ಆಡಳಿತ ಅಧಿಕಾರಿ 1, ಗ್ರಂಥಪಾಲಕ ಇಂಜಿನಿಯರ್ 10, ಪ್ರೋಗ್ರಾಮರ್ 1, ಸಹಾಯಕ ಗ್ರಂಥಪಾಲಕ 1, ಪ್ರಥಮ ದರ್ಜೆ ಸಹಾಯಕ 512 ಪೋಸ್ಟ್ಗಳು, ಸ್ಟೆನೋಗ್ರಾಫರ್ 22, ಹಿರಿಯ ಚಾಲಕ 1, ಹಿರಿಯ ಡಾಟಾ ಎಂಟ್ರಿ ಸಹಾಯಕ 12, ಸಹಾಯಕ ಬೋಧಕರು 487, ಎಲೆಕ್ಟ್ರಿಷಿಯನ್ 1, ಬಡಗಿ 1, ವರ್ಣಚಿತ್ರಕಾರ 1, ಯಂತ್ರಶಾಸ್ತ್ರ 923, ಎರಡನೇ ದರ್ಜೆ ಸಹಾಯಕ 474, ಡೇಟಾ ಎಂಟ್ರಿ ಸಹಾಯಕ 144, ಚಾಲಕ 89, ಸಹಾಯಕ 1241, ಕಚೇರಿ ಪರಿಚಾಲಕ 164, ಹೆಡ್ ಕುಕ್ 21, ಸಹಾಯಕ ಅಡುಗೆಯವರು 21 ಹಾಗೂ ಕ್ಲೀನರ್ 2 ಪೋಸ್ಟ್ಗಳು ಅವೈಲಬಲ್ ಇರುತ್ತೆ ಸ್ನೇಹಿತರೆ. ಆಯಾ ಹುದ್ದೆಗೆ ಅನುಗುಣವಾಗಿ ಸ್ಯಾಲರಿ ಸ್ಕೇಲ್ ಇರುತ್ತೆ ಸ್ನೇಹಿತರೆ. ತಿಳಿಸಲಾದ ಎಲ್ಲ ಮೇಲ್ದರ್ಜೆಯ ಹುದ್ದೆಗಳಿಗೆ ಕರ್ನಾಟಕ ಉನ್ನತ ಶಿಕ್ಷಣ ಇಲಾಖೆಯ ನಿಯಮಗಳ ಪ್ರಕಾರ ಇರುವ ವಿದ್ಯಾರ್ಹತೆ ಹೊಂದಿರಬೇಕಾಗತ್ತೆ. ಹಾಗೆ ಹಿರಿಯ ಡಾಟಾ ಎಂಟ್ರಿ ಆಪರೇಟರ್ಗೆ ಪದವಿ ಆಗಿರಬೇಕು. ಸಹಾಯಕ ಉಪನ್ಯಾಸಕರಿಗೆ ಕಿರಿಯ ತಾಂತ್ರಿಕ ಶಾಲೆಗಳಿಗೆ ಡಿಪ್ಲೊಮಾ ಪದವಿ ಅಂತ ಕೊಟ್ಟಿದ್ದಾರೆ. ಸಹಾಯಕ ಕ್ಯಾಮರಾಮೆನ್ಸ್ ನಿರ್ಮಾಣ ಸಹಾಯಕ ಹುದ್ದೆಗಳಿಗೆ ಡಿಪ್ಲೊಮಾ ಆಗಿರಬೇಕಾಗತ್ತೆ. ಹಾಗೆ ಡೇಟಾ ಎಂಟ್ರಿ ಆಪರೇಟರ್ ನಿರ್ದೇಶನಾಲಯ ಬೋಧಕರು ದೈಹಿಕ ಬೋಧಕರು ಹುದ್ದೆಗಳಿಗೆ ಪದವಿ ಆಗಿರಬೇಕು ಅಂತ ಹೇಳಿ ಕೊಟ್ಟಿರುವಂತದ್ದು. ಎರಡನೇ ದರ್ಜೆ ಸಹಾಯಕ ಹುದ್ದೆಗೆ PUC ಆಗಿರ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆ ಚಾಲಕ ಹುದ್ದೆಗೆ 10ನೇ ತರಗತಿ ಆಗಿದ್ರೆ ಹೆಡ್ ಕುಕ್ ಸಹಾಯಕ ಅಡುಗೆಯವರಿಗೂ ಕ್ಲೀನರ್ ಹುದ್ದೆಗೂ ಸಹ SSLC ಪಾಸ್ ಆಗಿರ್ಬೇಕು ಅಂತ ಹೇಳಿ ಮೆನ್ಷನ್ ಮಾಡಿರುವಂತದ್ದು. ಸ್ನೇಹಿತರೆ, ಖುಷಿ ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ಅರ್ಜಿ ಸಲ್ಲಿಸಲು ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಹಾಗೆ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ದಿನಾಂಕ ಇನ್ನೂ ಫಿಕ್ಸ್ ಮಾಡಿಲ್ಲ, ಅತಿ ಶೀಘ್ರದಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ವೆಬ್ಸೈಟ್ ಅಡ್ರೆಸ್ ನೋಟಿಫಿಕೇಶನ್ ಎಲ್ಲ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ನೀವು ಚೆಕ್ಔಟ್ ಮಾಡ್ಕೋಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.